ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಖ್ಯಾತ ಸ್ಪಿನ್ನರ್ ಅಶ್ವಿನ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಖ್ಯಾತ ಸ್ಪಿನ್ನರ್ ಅಶ್ವಿನ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಒಂದು ರೀತಿ ಆಲ್ರೌಂಡರ್ ಆಗಿ ಟೀಮ್ ಇಂಡಿಯಾದಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ಅಶ್ವಿನ್ ಇವತ್ತು ಬಾರ್ಡರ್ ಗವಾಸ್ಕರ್ ಟ್ರೋಫಿ 3ನೇ ಟೆಸ್ಟ್ ಡ್ರಾ ಆಯಿತು. ಡ್ರಾ ಬಳಿಕ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಕೊಹ್ಲಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಅಶ್ವಿನ್ ಅಂತಕ್ಕಂಥದ್ದು. ಟೆಸ್ಟ್ ಕ್ರಿಕೆಟ್ನಲ್ಲಿ 537 ವಿಕೆಟನ್ನು ಕಬಳಿಸಿದರು, 6 ಶತಕವನ್ನು ಗಳಿಸಿದರು. ಹಾಗೆಯೇ ಓವರಾಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 765 ವಿಕೆಟ್ಗಳನ್ನು ಪಡೆದ ದೊಡ್ಡ ದಾಖಲೆಯನ್ನು ಮಾಡಿದಂಥವರು ಅಶ್ವಿನ್. ಅದರಲ್ಲೂ ಭಾರತಕ್ಕೆ ಅನಿಲ್ ಕುಂಬ್ಳೆಯ ಸ್ಥಾನವನ್ನು ಸಮರ್ಥವಾಗಿ ತುಂಬಿದಂಥವರು ಅಶ್ವಿನ್. ತಮಿಳುನಾಡು ಮೂಲದವರು. ಹಾಗೆಯೇ IPLನಲ್ಲಿ ಅವರು CSK ಪರ ಆಟವನ್ನು ಆಡ್ತಾ ಇದ್ದರು. ಈಗ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈಯನ್ನು ಹೇಳಿದ್ದಾರೆ. ಈ ಹಿಂದೆಯೇ ಅವರು T20 ಮ್ಯಾಚ್ ಆಡ್ತಾ ಇರಲಿಲ್ಲ. ಏಕದಿನದಲ್ಲೂ ಆಗಾಗ್ಗೆ ಸೆಲೆಕ್ಟ್ ಆಗ್ತಿದ್ರು, ಇಲ್ಲ ನಂತರ ಟೆಸ್ಟ್ನಲ್ಲಿ ಆಗ್ತಾಯಿದ್ರು, ಇಲ್ಲ. ಈಗ ಇವತ್ತು ಮುಗಿದಂತಹ ಮ್ಯಾಚ್, ಇವತ್ತು 3ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಅಶ್ವಿನ್ ಅವರು ಆಡಿದರು. ಇವತ್ತು ಅವ್ರು ಆಡಿದ್ದೇ ಕೊನೆ ಪಂದ್ಯ ಇರಬಹುದು. ಯಾಕಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇನ್ನೂ 2 ಮ್ಯಾಚ್ ಇದೆ. ಅದು ಮುಗಿಸಿದ ನಂತರವ ಅಂತಕ್ಕಂಥದ್ದನ್ನು ನೋಡಬೇಕು. ಬಟ್ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸದ್ಯಕ್ಕೆ ಅಶ್ವಿನ್ ಗುಡ್ ಬೈ ಹೇಳಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಡ್ರಾ ಬಳಿಕ ಅಶ್ವಿನ್ ನಿವೃತ್ತಿ ಘೋಷಣೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಭಾರತ ಕ್ರಿಕೆಟ್ ತಂಡಕ್ಕೆ ನಿಜಕ್ಕೂ ಕೂಡ ದೊಡ್ಡ ಬೆನ್ನೆಲುಬಾಗಿ ನಿಂತಂಥವರು ಅಶ್ವಿನ್. ಒಂದು ಹಂತದಲ್ಲಿ 38 ವರ್ಷ ರೈಟ್ ಟೈಮ್ ಅವರ ನಿವೃತ್ತಿಗೆ ಅಂತ ಅನಿಸುತ್ತೆ. ತಾವೇನು ಹೇಳ್ತೀರಾ? ಅರವಿಂದ್, ಖಂಡಿತವಾಗಿ ಕೂಡ ಅಶ್ವಿನ್ ಅವರ ವಿದಾಯ ಏನಿದೆ ಇದು ಭಾರತ ಕ್ರಿಕೆಟ್ ತಂಡಕ್ಕೆ ಒಂದು ರೀತಿಯಲ್ಲಿ ತುಂಬಲಾರದ ನಷ್ಟ ಅಂತಾನೆ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಅನಿಲ್ ಕುಂಬ್ಳೆ ಅವರ ಬಳಿಕ ಎಲ್ಲ ಒಂದ್ ಕಡೆ ಒಬ್ಬ ಅದ್ಭುತ ಸ್ಪಿನ್ನರ್ ಕೂಡ ಸಿಕ್ಕಿದ್ರು ಭಾರತಕ್ಕೆ. ಅವರು ಟೆಸ್ಟ್ ನಲ್ಲಿ 537 ವಿಕೆಟ್ ಅನ್ನ ಪಡೆಯೋದು ಅಂತೂ ಸಾಮಾನ್ಯ ಅಲ್ಲ. ಹಾಗಾಗಿ ಅವರ ಬೆಸ್ಟ್ ಕೂಡ ಒಂದ್ ರೀತಿಯಲ್ಲಿ ಒಂದು ಇನ್ನಿಂಗ್ಸ್ ನಲ್ಲಿ 7 ವಿಕೆಟ್ ಅನ್ನು ಪಡೆದಿರ್ತಕ್ಕಂಥದ್ದು ಕೂಡ ಬೆಸ್ಟ್ ಆಗಿತ್ತು. ಅದ್ರ ಜೊತೆಗೆ ಒನ್ ಡೇಗಳಲ್ಲೂ ಕೂಡ 156 ವಿಕೆಟ್ ಅನ್ನು ಕೂಡ ಪಡೆದಿದ್ರು. ಅದರಲ್ಲಿ 25 ರನ್ ಅನ್ನು ಕೊಟ್ಟು 4 ವಿಕೆಟ್ ಅನ್ನು ಪಡೆದಿರ್ತಕ್ಕಂಥದ್ದು ಕೂಡ ಬೆಸ್ಟ್ ಆಗಿತ್ತು. ಜೊತೆಗೆ T20ಯಲ್ಲೂ ಕೂಡ ಎಲ್ಲ ಒಂದು ರೀತಿಯಲ್ಲಿ 72 ವಿಕೆಟ್ಗಳನ್ನು ಕೂಡ ಪಡೆದಿದ್ರು. 8 ರನ್ ಕೊಟ್ಟು 4 ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ಅವರ ಬೆಸ್ಟ್ ಆಗಿತ್ತು. ಜೊತೆಗೆ ಎಲ್ಲ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಟೆಸ್ಟ್ ಕ್ರಿಕೆಟ್ ವಿಚಾರದಲ್ಲೂ ಬಂದಂತ ಸಂದರ್ಭದಲ್ಲಿ ಬ್ಯಾಟಿಂಗ್ ನಲ್ಲೂ ಕೂಡ ಒಂದು ರೀತಿಯಲ್ಲಿ ಪರಿಣಿತರಾಗಿದ್ರು. ಹಾಗಾಗಿ ಬ್ಯಾಟಿಂಗ್ ನಲ್ಲೂ ಕೂಡ ಒಂದು ರೀತಿಯಲ್ಲಿ 6ನೇ ಡೌನ್ 7ನೇ ಡೌನ್ ಬಂದಂತ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ನೈಟ್ ವಾಚ್ಮ್ಯಾನ್ ಆಗಿ ಕೂಡ ಕೆಲ ಸಂದರ್ಭಗಳಲ್ಲೂ ಕೂಡ ಅವರು ಆಡಿದ್ದು ಉಂಟು. ಹಾಗಾಗಿ ಇಂಥ ಒಬ್ಬ ಅದ್ಭುತ ಬೌಲರ್ ಅನ್ನ ಒಂದ್ ರೀತಿಯಲ್ಲಿ ವಿದಾಯ ಏನಿದೆ ಇದು ಒಂದ್ ರೀತಿಯಲ್ಲಿ ಭಾರತ ಕ್ರಿಕೆಟ್ ರಂಗಕ್ಕೂ ಕೂಡ ಒಂದ್ ರೀತಿಯಲ್ಲಿ ನಷ್ಟ ಅಂತಾನು ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಅವರು ಇವತ್ತು ನಿವೃತ್ತಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಅನಿಲ್ ಕುಂಬ್ಳೆ ಅವರ ಬಳಿಕ ಬಂದಂತ ಒಬ್ಬ ಅದ್ಭುತ ಸ್ಪಿನ್ನರ್ ಅಶ್ವಿನ್ ಅಂತಾನೆ ಹೇಳ್ಬೋದು. ಅರವಿಂದ್, ಈಗ ಬಾರ್ಡರ್ ಗವಾಸ್ಕರ್ ಸೀರೀಸ್ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ. ಇನ್ನೂ 2 ಟೆಸ್ಟ್ ಬಾಕಿ ಇದೆ. ಆ ಟೆಸ್ಟ್ನ ನಂತರ ನಿವೃತ್ತಿ ಅಂತನ ಅಥವಾ ಈಗಿನಿಂದಲೇ ನಿವೃತ್ತಿ ಅಂತನ ರವೀಶ್? ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ. ಅಂದ್ರೆ ರೋಹಿತ್ ಶರ್ಮಾ ಅವರ ಜೊತೆ ಒಂದು ಕುಳಿತು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. 3ನೇ ಟೆಸ್ಟ್ ಬಳಿಕ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಒಂದು BCCI ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ, ಅಂದ್ರೆ ಈ ಟೂರ್ನಿಯನ್ನ ನಂತರ ಅವರಿಗೆ ವಿದಾಯವನ್ನು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ಕೊಡುತ್ತೋ ಅಥವಾ ಇದಕ್ಕೆ ಈಗಾಗಲೇ 3ನೇ ಟೆಸ್ಟ್ ಏನ್ ಆಡಿದ್ರು ಅದಕ್ಕೆ ಅಂತ್ಯಗೊಳಿಸ್ತಾರೋ ಕಾದ್ ನೋಡ್ಬೇಕು. ಅವ್ರಿಗೆ ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸಾಮಾನ್ಯವಾಗಿ ಸಿರೀಸ್ ಮಧ್ಯದಲ್ಲಿ ಆ ಥರ ನಿವೃತ್ತಿ ಘೋಷಣೆ ಮಾಡ್ಬೋದು, ಬಟ್ ಆಗಲೇ ಅವ್ರು ಕ್ವಿಟ್ ಮಾಡಬೇಕು ಅಂತ ಏನಿಲ್ಲ. ಸಿರೀಸ್ ಮುಗಿದ ನಂತರ ಅಂತ ಇರ್ಬೋದು. ತುಂಬ ಜನ ಈ ರೀತಿ ಮಾಡಿದ್ದಾರೆ. ತಮ್ಮದು ಈ ಸಿರೀಸ್ ಆದಮೇಲೆ ರಿಟೈರ್ಮೆಂಟ್ ಅಂತ ಮಧ್ಯದಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಕ್ತಾಯ ಆದ ಬಳಿಕ ಅವರು ರಿಟೈರ್ಮೆಂಟ್ ಅಪ್ಲೈ ಆಗುತ್ತೆ ಅಂತ ಬಹುತೇಕ ಅನ್ನಿಸ್ತಾ ಇದೆ. ಬಟ್ ಮೊದಲ ಟೆಸ್ಟ್ಗೆ ಅವ್ರನ್ನ ಆಯ್ಕೆ ಮಾಡಿರಲಿಲ್ಲ. ಹಾಗಾಗಿ ನೋಡೋಣ ಅವ್ರನ್ನ ತಗೋತಾರಾ ಇಲ್ವಾ, ಅದ್ರ ಬಗ್ಗೆ ಅವರು BCCI ಜೊತೆ ಚರ್ಚೆ ಮಾಡಬೇಕಾಗುತ್ತೆ, ಕ್ಯಾಪ್ಟನ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಅದಾದ ನಂತರ ಮುಂದೇನು ಅಂತಕ್ಕಂಥದ್ದು. ಹಾಗೇನಾದರೂ ಆಯಿತು ಅಂತಂದರೆ ಅವರು ಮಧ್ಯದಲ್ಲೇ ಕ್ವಿಟ್ ಮಾಡಿ ಅವರು ಇಂಡಿಯಾಗೆ ವಾಪಸ್ ಬರ್ಬೋದು. ಸೊ ಹಾಗಾಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲದರಲ್ಲೂ ಕೂಡ ಮಿಂಚಿದ್ರು. ಎಷ್ಟೋ ಕಷ್ಟದ ಸಂದರ್ಭದಲ್ಲಿ ಟೀಮ್ ಇಂಡಿಯಾದ ಕೈ ಹಿಡಿದಿರ್ತಕ್ಕಂಥದ್ದು ಅಶ್ವಿನ್. ಅದು ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಯಾವುದೇ ಸಂದರ್ಭದಲ್ಲಾಗಲೂ. ಅದರಲ್ಲೂ ಹೋಮ್ ಪಿಚ್ಗಳಲ್ಲಂತೂ ಅಶ್ವಿನ್ ಅವ್ರನ್ನ ಎದುರಿಸೋದಕ್ಕೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳೇ ಹೆದರ್ತಾ ಇದ್ರು ಹೋಮ್ ಪಿಚ್ಗಳಲ್ಲಿ, ಇಂಡಿಯನ್ ಪಿಚ್ಗಳಲ್ಲಿ. ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾರೆ.
4ನೇ ಟೆಸ್ಟ್ ಪಂದ್ಯವನ್ನು ಆಡ್ತಾರಾ ಅಥವಾ ಮಧ್ಯದಲ್ಲಿ ಅವರು ಭಾರತಕ್ಕೆ ಮರಳುತ್ತಾರಾ ಗೊತ್ತಿಲ್ಲ. ಅನಿಲ್ ಕುಂಬ್ಳೆ ರಿಟೈರ್ಮೆಂಟ್ ಘೋಷಣೆ ಮಾಡಿದಾಗಲೂ ಹೀಗೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಯಾರು ಈಗ ಅನಿಲ್ ಕುಂಬ್ಳೆ ಜಾಗವನ್ನು ತುಂಬೋರು ಅಂತ ಸಮರ್ಥ ಸ್ಪಿನ್ನರ್ ಯಾರಿದ್ದಾರೆ ಅಂತಂದಾಗ ಆ ಜಾಗಕ್ಕೆ ಬಂದಂಥವರೇ ಅಶ್ವಿನ್. ಈಗ ಅಶ್ವಿನ್ ನಂತರ ಯಾರು? ಸಾಕಷ್ಟು ಜನ ಸ್ಪಿನ್ನರ್ಸ್ ಇದ್ದಾರೆ ನಮ್ಮಲ್ಲಿ, ಇಲ್ಲ ಅಂತ ಅಲ್ಲ. ಬಟ್ ಈ ಪರಿಪ್ರಮಾಣದಲ್ಲಿ ಜಾಗವನ್ನು ತುಂಬಬಲ್ಲವರು ಯಾರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಳ್ಬೇಕಾಗುತ್ತೆ. ಮತ್ತು ಆಟಗಾರರು ಸಹಜ, ಅವರ ಸುದೀರ್ಘವಾದ ಸೇವೆಯ ನಂತರ ಎಲ್ಲರೂ ಒಂದಲ್ಲ ಒಂದಿನ ರಿಟೈರ್ ಆಗಲೇಬೇಕು. ಎಲ್ಲರೂ ಈಗ ಸಚಿನ್ ತೆಂಡೂಲ್ಕರ್ ರಿಟೈರ್ ಆದರು, ಧೋನಿ ರಿಟೈರ್ ಆದರು, ಎಂತೆಂಥ ಆಟಗಾರರೆಲ್ಲ ರಿಟೈರ್ ಆದರು. ಹಾಗಾಗಿ ಇವರು ಕೂಡ ಒಂದು ಟೈಮ್ ಬಂತು, ಅವರು ರಿಟೈರ್ಮೆಂಟನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ಈಗಲೇ ಬರ್ತಾರಾ ಅಥವಾ ಸೀರೀಸ್ ಮುಗಿಸಿ ವಾಪಸ್ ಬರ್ತಾರಾ ಅಂತಕ್ಕಂಥದ್ದು ಇವತ್ತು ಸದ್ಯದಲ್ಲೇ ಗೊತ್ತಾಗಬೇಕು. ಒಟ್ಟು 760